Hello, Mr. English. Welcome to our grammar class. This is ABD, a billion dreamer. So now I'm going to start today fifth tense, that is simple past tense. 5ನೇ ಟೆನ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಫಸ್ಟ್ 4 ಟೆನ್ಸ್ನ ನಾವು ನೋಡಿದ್ವಿ. ಯಾವ್ದು ಫಸ್ಟ್ ಟೆನ್ಸ್ ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೆಕೆಂಡ್ ಪ್ರೆಸೆಂಟ್ ಕಂಟಿನ್ಯೂಸ್. ಥರ್ಡ್ ಪ್ರೆಸೆಂಟ್ ಪರ್ಫೆಕ್ಟ್. ಫೋರ್ತ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಎಸ್. ಹಾಗೆ ಪ್ರತಿಯೊಂದಕ್ಕೂ ಸ್ಟ್ರಕ್ಚರ್ಗಳನ್ನ ಕೂಡ ನಾವು ನೋಡಿದ್ವಿ. ಹಾಗೆ ನಿಮಗೆ ಭಯ ಆಗಿರ್ಬೋದು, ಸರ್ ಏನು ಸರ್ ಪ್ರತಿಯೊಂದು ಟೆನ್ಸ್ಗೂ ಈ ರೀತಿ ಎಲ್ಲ ಟೇಬಲ್ಗಳು ಕಲ್ತ್ಕೋಬೇಕಾ ಸರ್, ಕಷ್ಟ ಆಗುತ್ತೆ ಸರ್ ಅಂತೇಳಿ. ಸೊ ಡೋಂಟ್ ವರಿ, ನಾ ಎಲ್ಲ ಟೆನ್ಸು ಮುಗಿದಾದ್ಮೇಲೆ ಕೊನೆಯದಾಗ ಕನ್ಸಾಲಿಡೇಟ್ ಮಾಡಿರೋಂಥ ಒಂದು ಚಿಕ್ಕ ಟೇಬಲ್ ಕೊಡ್ತೀನಿ. ಓಕೆ, ಆ ಟೇಬಲ್ನಲ್ಲಿ ಎಲ್ಲ ಇರ್ತದೆ, 12 ಟೆನ್ಸು ಕೂಡ. ಸೊ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನೋಡಿ ಈ ರೀತಿ 12 ಟೆನ್ಸು ಕೂಡ ಇದೆ ತಾನೆ. ಹಾಗೆ ಕಂಪ್ಲೀಟ್ ಎಲ್ಲ ಟೆನ್ಸ್ದು ಸ್ಟ್ರಕ್ಚರ್ಗಳು ಇಷ್ಟು ಸಿಕ್ಬಿಡ್ತದೆ. ಈಗ ಆಲ್ರೆಡಿ ಇಲ್ಲಿವರೆಗೆ 4 ಮುಗಿದಿದೆ, ಇನ್ನೊಂದಿಷ್ಟು ಕಲ್ತ್ಕೊಂಡ್ಬಿಟ್ರೆ ಇಡೀ 12 ಟೆನ್ಸ್ಗಳು ಕೂಡ ನಿಮ್ಮ ಕೈಯಲ್ಲಿರ್ತದೆ. ಓಕೆ, ಇದೊಂದು ಕಾಲಮ್ನಲ್ಲಿ ನೋಡಿ, ಇದೊಂದು ಚಿಕ್ಕ ಕಾಲಮ್ನಲ್ಲಿ ನಿಮ್ಗೆ 12 ಟೆನ್ಸ್ಗಳು ಕೊನೆಯಲ್ಲಿ ಮೈಂಡಲ್ಲಿ ಇರ್ತದೆ. ಆ ರೀತಿ. ಸೊ ಬೇಕಾದರೆ ನೋಡಿ, ಈ 4 ಇದೆಯಲ್ಲ, ಈ 4ದ್ರದ್ದು ಫಾರ್ಮುಲಾಗಳನ್ನ ನಾನು ನೋಡ್ದಲ್ಲಿ ಹೇಳ್ತೀನಿ, ಅಲ್ಲಿ ಚೆಕ್ ಮಾಡ್ಕೊಂಡ್ಬಿಡ್ರಿ. ಸಿಂಪಲ್ ಪ್ರೆಸೆಂಟ್ನೆಸ್ V1 ಪ್ಲಸ್ ಎಸ್ ಅಥವಾ ES. ನೆಗೆಟಿವ್ ಡೂ ಡಸ್. ಕಲಾಸ್ ಮುಗಿತು ಮೊದಲನೇ. ಎರಡನೇ ಟೆನ್ಸ್ ಆಮ್ ಆರ್ ಈಸ್ ವರ್ಕ್ ಫಾರ್ಮ್ ING. ಕಲಾಸ್. ನೆಕ್ಸ್ಟ್ ಮೂರನೇ ಟೆನ್ಸ್ ಹ್ಯಾವ್ ಹ್ಯಾಸ್ ವರ್ಬ್ V3. ಕಲಾಸ್. ನೆಕ್ಸ್ಟ್ ಫೋರ್ತ್ ಟೆನ್ಸ್ ಹ್ಯಾವ್ ಬೀನ್ ಹ್ಯಾಸ್ ಬೀನ್ ಕಂಟಿನ್ಯೂಸ್ ಅಂದಮೇಲೆ ING. ಫಿನಿಶ್ ನೋಡಿ. ಸೊ ನೀವು ಆಲ್ರೆಡಿ ಅಲ್ಲಿ ವರ್ಕ್ ಮಾಡೋದ್ರಿಂದ ಇಲ್ಲಿ ಈಸಿ ಆಗಿಬಿಡ್ತದೆ. ಸರ್ ಇಲ್ಲಿ ಡೂ ಯಾವುದಕ್ಕೆ, ಡಸ್ ಯಾವುದಕ್ಕೆ, ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅಲ್ಲಿ ವರ್ಕ್ ಮಾಡಿದ್ದೀರ. ಯಾರಾದರೂ ಬಂದು ಮೊದಲನೇ ಬಾರಿ ಬರೀ ಈ ಚಾರ್ಟನ್ನು ನೋಡೋಕೆ ಬಂದರೆ ಯಾವುದ್ಯಾವುದಿರಲಿ ಏನೇನು ಅಂತ ಅನಿಸುತ್ತೆ. ದಟ್ಸ್ ವೈ ಫಸ್ಟು ಅಲ್ಲಿ ಈ ರೀತಿ ವರ್ಕ್ ಮಾಡಿಸ್ತಾ ಬಂದುಬಿಡ್ತೀನಿ. ಲಾಸ್ಟಲ್ಲಿ ಈ ರೀತಿ ಒಂದು ಇಟ್ಕೊಂಡ್ಬಿಟ್ರೆ ಸಾಕು, ನಮಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಡೋಂಟ್ ವರಿ, ಇನ್ನೊಂದು 2 ವೀಡಿಯೋ ಮಾಡ್ತೀನಿ, ಅದಾದಮೇಲೆ ಎಲ್ಲ ಮುಗಿದೋಗುತ್ತೆ, ಆಯಿತಾ. ಸೊ ನಿಮ್ಮ ಲೈಫ್ ಲಾಂಗ್ವರೆಗೆ ಇಂಗ್ಲೀಷ್ನಲ್ಲಿ ಟೆನ್ಸ್ ಅನ್ನೋ ಪ್ರಾಬ್ಲಮ್ ಬರಲ್ಲ, ಆಯಿತಾ. ಎಸ್. ಸೊ ನಾವು 5th ಟೆನ್ಸ್, ದಟ್ ಈಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ಇವಾಗ 4 ಪಾಸ್ಟ್ ಟೆನ್ಸ್ಗಳಲ್ಲೇ ನೋಡ್ತೀವಿ. ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಈ ರೀತಿ. ಓಕೆ ನೋಡಿ, ಇದರ ಸ್ಟ್ರಕ್ಚರ್ ಈ ರೀತಿ ಇದೆ. ಸೆಂಟೆನ್ಸ್ಗಳಲ್ಲಿ ಹಿಂಗೆ ಬರ್ತದೆ ಎಲ್ಲದಕ್ಕೂ ಕೂಡ ನೋಡಿ, ಫುಲ್ ಕಂಪ್ಲೀಟ್ ಎಲ್ಲದಕ್ಕೂ ಕೂಡ V2. ನಾವು V1 V2 V3 ನೋಡಿದ್ವಿ. 2ನೇ ಲೈನ್ ಇತ್ತಲ್ಲ, 2ನೇ ಲೈನಿಂದ ನಾವು 5ನೇ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನೋದು. ಹಾಗೆ ಅದನ್ನು ನೆಗೆಟಿವ್ ಮಾಡುವಾಗ ಡಿಡ್ ಅನ್ನೋದನ್ನು ಯೂಸ್ ಮಾಡ್ಕೊತೀವಿ ನೋಡಿ, ಡಿಡ್ ಅನ್ನು. ಎಸ್. ಸೊ ಎಲ್ಲದಕ್ಕೂ ಇದು ಕೂಡ ಎಲ್ಲದಕ್ಕೂ. ಫಿನಿಶ್ ನೋಡಿ. ಸೆಂಟೆನ್ಸು ಶಿ ಗೇವ್ ಮಿ ಅ ಬುಕ್. ನನಗೆ ಒಂದು ಬುಕ್ಕನ್ನು ಕೊಟ್ಟಿದ್ದು ನೋಡಿ. ಗೇವ್ ಅಂತಿದೆ, ಗಿವ್, ಗೇವ್, ಗಿವನ್. ನಾನು 2ನೇ ಲೈನ್ ಬರೆದಿರ್ತಾನೆ ಗೇವ್. ಹೀಗೆ ಅದನ್ನೇ ನಾವು ನೆಗೆಟಿವ್ ಮಾಡುವಾಗ ಶಿ ಡಿಡ್ ನಾಟ್ ಗಿವ್ ಮಿ ಅ ಬುಕ್ ನೋಡಿ, ಡಿಡ್ ಅಂತ ಯೂಸ್ ಮಾಡಿದೆ. ಈಗ ಒಂದು ಡೌಟ್, ಸರ್ ಇಲ್ಲಿ ಗಿವ್ ಬಂದುಬಿಡ್ತು ಮತ್ತು V1ಗೆ ತಂದಿಟ್ಬಿಟ್ಟಿದ್ದೀರಾ? ಎಸ್. ಯಾಕೆ ಅಂತಂದರೆ ಇಲ್ಲಿ ಡಿಡ್ ಅನ್ನೋದು ಆಲ್ರೆಡಿ ಪಾಸ್ಟ್ ಟೆನ್ಸ್ ಅಂತ ತೋರಿಸ್ತಾ ಇರುತ್ತೆ ಸೆಂಟೆನ್ಸ್ನಲ್ಲಿ. ಓಕೆ, ಆಗ ಮತ್ತೆ ಶಿ ಡಿಡ್ ನಾಟ್ ಗೇವ್ ಮಿ ಅಂತ ಮಾಡೋಂಗಿಲ್ಲ. ಸೊ ಡಬಲ್ ಪಾಸ್ಟ್ ಟೆನ್ಸ್ ಹೊಡೆದಂಗೆ. ಅದಕ್ಕೆ ನಾವೇನು ಮಾಡ್ತೀವಿ, ಅದನ್ನ ತೆಗೆದುಹಾಕ್ಬಿಡ್ತೀವಿ. ಸೊ ಎನಿವೇ, ಇದೊಂದು ಸಿಂಪಲ್ ರೂಲ್ಸ್ ಅಂದ್ಕೊಬಿಡ್ರಿ. ಡಿಡ್ ಅನ್ನೋದು ಬಂದಮೇಲೆ ನೆಕ್ಸ್ಟು V1ಗೆ ನಾವು ತಂದಿಡಬೇಕಾಗುತ್ತೆ, ಆಯಿತಾ. ಎಸ್. ಸೊ ಲೈಕ್ ದಿಸ್, ಈ ರೀತಿ. ಶಿ ಗೇವ್ ಮಿ ಅ ಬುಕ್, ನನಗೊಂದು ಬುಕ್ಕನ್ನು ಕೊಟ್ಟಿದ್ಲು. ನಾವು ಬೇಕಂದರೆ ಇಲ್ಲಿ ದಿನಾಂಕ, ಟೈಮು ಎಲ್ಲ ಹೇಳ್ಕೊಬೋದು. ಪಾಸ್ಟ್ ಟೆನ್ಸಲ್ಲಿ ಯಾವಾಗ ಅಂತೇಳಿ ಟೈಮ್ ರೆಫರೆನ್ಸ್ನ ಬೇಕಾದ್ರೆ ನಾವು ಕೊಡ್ಬೋದು ಇಲ್ಲಿ. ಶಿ ಗೇವ್ ಮಿ ಅ ಬುಕ್ ಎಸ್ಟರ್ಡೇ, ಶಿ ಗೇವ್ ಮಿ ಅ ಬುಕ್ ಲಾಸ್ಟ್ ವೀಕ್, ಶಿ ಗೇವ್ ಮಿ ಅ ಬುಕ್ ಲಾಸ್ಟ್ ಮಂತ್, ಹೀಗೆ. ನೆಕ್ಸ್ಟು ಶಿ ಡಿಡ್ ನಾಟ್ ಗಿವ್ ಮಿ ಅ ಬುಕ್. ಸೊ ಇಲ್ಲಿ ಒಂದು ಅಲರ್ಟ್ನೆಸ್ ಏನಿರಬೇಕಂತಂದರೆ ಡಿಡ್ ಆದಮೇಲೆ ನೀವು ತಂದು V1ಗೆ ಇಡಬೇಕಾಗುತ್ತೆ. ಅದು ಯಾವುದು ಅಂತ ನೋಡಿ V1ಗೆ ನೀವು ಕನ್ವರ್ಟ್ ಮಾಡಿ ಇಡಬೇಕಾಗುತ್ತೆ. ಅದಕ್ಕೇ ನಾನು ಇರ್ರೆಗ್ಯುಲರ್ ವರ್ಬ್ ಲಿಸ್ಟ್ ಇತ್ತಲ್ಲ ಫಸ್ಟ್ ಕಲಿಸ್ಕೊಟ್ಟಿದ್ದೆ. ಯಾಕೆಂದರೆ ಫಸ್ಟ್ ಇದೇ ಉದ್ದೇಶಕ್ಕೋಸ್ಕರ. ಅದನ್ನಲ್ಲಿ ಕಲ್ತ್ಕೊಂಡ್ಬಿಟ್ಟಿರೋದಕ್ಕೆ ನೋಡಿ ಇಲ್ಲಿ ಈಸಿ ಅನ್ಸ್ತಾ. ನಾವು ಅಲ್ಲಿ ಫಸ್ಟ್ ಅದನ್ನು ಕಲಿದಲ್ಲ, ಇಲ್ಲಿಗೆ ಬಂದುಬಿಟ್ಟು V2ಗೆ ಚೇಂಜ್ ಮಾಡಿ, V3ಗೆ ಚೇಂಜ್ ಮಾಡಿ ಅಂತಂದಿದ್ರೆ ಯಾವ ಹುಚ್ಚ ಏನೇನೋ ಹೇಳ್ತಾನಲ್ಲ ಆಗ ಅನಿಸ್ತಾ ಇತ್ತು. ಸೊ ದಟ್ಸ್ ವೈ ಐ ವಿಲ್ ಗೋ ಸ್ಟೆಪ್ ಬೈ ಸ್ಟೆಪ್, ಸ್ಲೋಲಿ, ಜಸ್ಟ್ ಫಾಲೋ, ಆಯಿತಾ. ನೆಕ್ಸ್ಟ್ ವಿ ಏಟ್ ಹನಿ ಕೇಕ್ ಲಾಸ್ಟ್ ವೀಕ್ ನೋಡಿ. 8 V2. ಈಟ್, ಏಟ್, ಈಟನ್, V2 ಯೂಸ್ ಮಾಡಿದೆ. ವಿ ಏಟ್ ಹನಿ ಕೇಕ್ ಲಾಸ್ಟ್ ವೀಕ್. ನೆಗೆಟಿವ್ ವಿ ಡಿಡ್ ನಾಟ್ ಈಟ್ ಹನಿ ಕೇಕ್ ಲಾಸ್ಟ್ ವೀಕ್, ಆಯಿತಾ. ಎಸ್. ನೆಕ್ಸ್ಟ್ ಹಿಸ್ ಫಾದರ್ ಕೇಮ್ ಬ್ಯಾಕ್.
ಹಿಸ್ ಫಾದರ್ ಡಿಡ್ ನಾಟ್ ಕಮ್ ಬ್ಯಾಕ್. ಇದು ನೋಡಿ ಕಮ್ ಅದಂಗಿದೆ, ಕಮ್ ಕಮ್ ಹಿಂಗೆ ಹೇಳಿದೆ. ಸೊ V2 ಕೇಮ್ನ ಕೊಟ್ಟೆ. ಆಮೇಲೆ ಡಿಡ್ ಆದಮೇಲೆ ಮತ್ತೆ V1ಗೆ ತಂದಿರಬೇಕಲ್ಲ, ಅದಕ್ಕೆ ನೋಡಿ ಮತ್ತೆ ಕಮ್ ಕೂಡ ಬಂದಿದೆ. ನೆಕ್ಸ್ಟ್ ಐ ವೆಂಟ್ ಟು ದಾವಣಗೆರೆ ಎಸ್ಟರ್ಡೇ. ಗೋ ವೆಂಟ್ ಗಾನ್. V1 ಐ ಡಿಡ್ ನಾಟ್ ಗೋ ಟು ದಾವಣಗೆರೆ ಎಸ್ಟರ್ಡೇ. ಆ ಡಿಡ್ ಯೂಸ್ ಮಾಡಿದ್ಮೇಲೆ V1 ತಂದು ಹಾಕೋದು ಕಲ್ತ್ಕೊಂಡ್ಬಿಟ್ರೆ ಮುಗಿದಾಯ್ತು ಇಷ್ಟಲ್ಲಿ, ಇನ್ನೇನಿಲ್ಲ. ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಟು ಎಕ್ಸ್ಪ್ರೆಸ್ ಆ್ಯಕ್ಷನ್ಸ್ ಹ್ಯಾಪನ್ಡ್ ಇನ್ ಸಮ್ ಫಿಕ್ಸ್ಡ್ ಟೈಮ್ ಇನ್ ದ ಪಾಸ್ಟಲ್ಲಿ ಯಾವುದೋ ಒಂದು ಫಿಕ್ಸ್ ಆಗಿರೋಂಥ ಟೈಮ್ ಇರ್ತದೆ, ಯಾವುದೋ ಒಂದು ಫಿಕ್ಸ್ ಆಗಿರೋಂಥ ಆ್ಯಕ್ಷನ್ ನಡೆದಿರ್ತದೆ, ಅದ್ರ ಬಗ್ಗೆ ಹೇಳುವಾಗ ಈ ರೀತಿ ಡಿಸ್ಕಸ್ ಮಾಡ್ತೀವಿ. ಈಗ ಎಕ್ಸಾಮ್ಗೆ ಹೆಂಗೆ ಕೊಡ್ಬೋದು ಸರ್ ಕೊಟ್ಟರೆ ಈ ಟೆನ್ಸ್ನ? ಕೊಟ್ಟರೆ ಹೇಳ್ತೀನಿ, ವಿ ಡಿಡ್ ನಾಟ್ ಡ್ಯಾಶ್ ಅನಿ ಕೇಕ್ ಲಾಸ್ಟ್ ವೀಕ್. ಆಪ್ಷನ್ಸ್ ಈಟ್, ಏಟು, ಈಟನು, ನನ್ ಆಫ್ ದ ಅಬವ್ ಹಿಂಗೆ ಕೊಡ್ತಾರೆ. ನೀವು ಜನರಲಿ ಏನು ತಪ್ಪು ಮಾಡ್ತಾರೆ ಅಂದರೆ ಲಾಸ್ಟ್ ವೀಕ್ ಅಂತ ನೋಡಿಬಿಟ್ಟು ಲಾಸ್ಟ್ ವೀಕ್ ಅಂದರೆ ಪಾಸ್ಟ್ ಟೆನ್ಸ್, ಎಸ್ ಏಟ್, ವಿ ಡಿಡ್ ನಾಟ್ ಏಟ್ ಅನಿ ಕೇಕ್ ಲಾಸ್ಟ್ ವೀಕ್ ಹಿಂಗೆ ಆಗ್ತಾ ಇರ್ತೀರಾ. ಅಲರ್ಟಾಗಿರಿ, ಹಾಕೋದಿಲ್ಲ, ಯಾಕೆಂದರೆ ಡಿಡ್ ಬಂದುಬಿಟ್ಟಿದೆಯಲ್ಲ. ಓಕೆ, ಸೊ ಡಿಡ್ ಬಂದಮೇಲೆ ಅದು V1ಗೆ ತಂದಿಡಬೇಕು, ಅದು ಪಾಸ್ಟ್ ಟೆನ್ಸೇ ಆದರೂ ಕೂಡ V1ಗೆ ತಂದಿಡಬೇಕಾಗುತ್ತೆ. ಆಯಿತಾ? ಎಸ್. ಸೊ ಈ ರೀತಿ ನಿಮ್ಗೆ ಎಕ್ಸಾಮಲ್ಲಿ ಕೊಟ್ಟರೆ ಕೊಡ್ಬೋದು. ಆಯಿತಾ? ಅಟ್ಲೀಸ್ಟ್ ಜನರಲಿ ಮಾತಾಡುವಾಗಾರ ಸರಿ ನೀವು ಅದು ಅಬ್ಸರ್ವ್ ಮಾಡಿರಿ, ಓದುವಾಗಾರ ಸರಿ ನೀವು ಅದನ್ನು ಅಬ್ಸರ್ವ್ ಮಾಡಿಕೊಡ್ರಿ. ಇನ್ನು ಕೆಲವರು ಮಾತಾಡಿದಾಗ ಅಬ್ಸರ್ವ್ ಮಾಡಿದ್ರೆ ವಿ ಡಿಡ್ ನಾಟ್ ಕೇಮ್ ಎಸ್ಟರ್ಡೇ ಹಿಂಗೆ ಹೇಳ್ತಾರಲ್ಲ, ವಿ ಡಿಡ್ ನಾಟ್ ಕೇಮ್ ಎಸ್ಟರ್ಡೇ, ತಪ್ಪಾಯ್ತಾರ ಅಲ್ಲಿ. ಡಿಡ್ ಬಂದಮೇಲೆ V1 ತಂದಿಡ್ಬೇಕು ತಾನೆ, ಹಾಗೆ. ನೆಕ್ಸ್ಟು ಐ ಡಿಡ್ ನಾಟ್ ಸ್ಪೋಕ್ ಎಸ್ಟರ್ಡೇ. ಸ್ಪೋಕ್ ತಪ್ಪಾಯಿತು, ಡಿಡ್ ಬಂದಮೇಲೆ ಸ್ಪೀಕ್ V1 ತಂದಿಡಬೇಕಲ್ಲ, ಹೀಗೆ. ಸೊ ಮೇಯ್ನ್ ಫಂಡಮೆಂಟಲ್ ಈ ಗ್ರಾಮರ್ನ ಚೆನ್ನಾಗಿ ತಿಳ್ಕೊಂಡ್ಮೇಲೆ ನಾವು ಏನು ಬೇಕಾದ್ರೂ ಅದ್ರ ಮೇಲೆ ಆಟ ಆಡ್ಬೋದು. ಲೆಟ್ಸ್ ಮೂವ್ ಆನ್. ಸರ್ ಏನು ಚಿತ್ರನೇ ತೋರಿಸ್ದಿಲ್ಲಲ್ಲ ಸರ್? ಇದಿದೆ ನೋಡಿ, ಅಪ್ಪ ಅಂದರೆ ಆಕಾಶ, ಇಲ್ಲಿದೆಯಲ್ಲ. ಶಿ ಗೇವ್ ಮಿ ಎ ಬುಕ್. ಹಾಕಿ ಯಾರೋ ಒಂದು ಹುಡುಗಿ ಒಂದು ಬುಕ್ಕನ್ನು ಕೊಟ್ಟಲು ನನಗೆ. ಆ ಬುಕ್ ಹೆಸರು ಅಪ್ಪ ಅಂದರೆ ಆಕಾಶ. ಬುಕ್ ಚೆನ್ನಾಗಿದೆ, ಫ್ರೀ ಆಗಿದ್ದಾಗ ಯಾವಾಗಾರು ತಗೊಂಡು ಓದ್ರಿ, ಆಯಿತಾ? ಎಸ್. ನೆಕ್ಸ್ಟ್ ಪಾಸ್ಟ್ ಕಂಟಿನ್ಯೂಸ್ 6ನೇ ಟೆನ್ಸ್. ಇದು ಸ್ಟ್ರಕ್ಚರ್ ನೋಡಿ ಈ ರೀತಿ ಇದೆ. ಸೆಂಟೆನ್ಸ್ಗಳು ಅಂತ ಬಂದಾಗ ಹಿಂಗೆ ಬರ್ತದೆ. ಇಲ್ಲಿ ನೋಡಿ, ಯಾವುದಾದ್ರೂ ಆ್ಯಕ್ಷನ್ ಪಾಸ್ಟಲ್ಲಿ ಕಂಟಿನ್ಯೂಷನ್ ಆಗ್ತಿದ್ರೆ ಇದರಲ್ಲಿ ಯೂಸ್ ಮಾಡ್ತೀವಿ 6ನೇ ಟೆನ್ಸಲ್ಲಿ. ಹಾಗೆ ನೀವು ನಿನ್ನೆ ಇಷ್ಟೊತ್ತಿಗೆ ಇದೇ ಟೈಮ್ಗೆ ಏನು ಕೆಲಸ ಮಾಡ್ತಾಯಿದ್ರಿ? ಐ ವಾಸ್ ಸ್ಲೀಪಿಂಗ್, ಐ ವಾಸ್ ಪ್ಲೇಯಿಂಗ್. ಓಕೆ, ಈ ರೀತಿ ಹೇಳ್ತೀವಲ್ವ. ಐ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಅಟ್ ದಿ ಸೇಮ್ ಟೈಮ್ ಎಸ್ಟರ್ಡೇ. ಇದೇ ಟೈಮ್ಗೆ ನಿನ್ನೆ ನಾನು ಕ್ರಿಕೆಟ್ ಆಟ ಆಡ್ತಾ ಇದ್ದೆ. ಪಾಸ್ಟಲ್ಲೂ ಕೂಡ ಕಂಟಿನ್ಯೂಷನ್ ಆಗ್ತಾ ಇರ್ತದೆ ಹಾಗೆ. ಸೊ ಐ ವಾಸ್ ಪ್ಲೇಯಿಂಗ್, ವಿ ವರ್ ಪ್ಲೇಯಿಂಗ್, ಯು ವರ್ ಪ್ಲೇಯಿಂಗ್, ದೇ ವರ್ ವಾಕಿಂಗ್, ದೇ ವರ್ ರನ್ನಿಂಗ್, ಈ ರೀತಿ ಏನಾದ್ರು ಕೊಟ್ಕೋಬೋದು ನೀವು ಸಿಂಪಲ್ಲಾಗಿ. ಇವುಗಳು ಹೇಳ್ತಾ ಬರಲ್ಲ. ಐ ವಾಸ್ ರೈಟಿಂಗ್ ದಿಸ್ ಬುಕ್ ಎಸ್ಟರ್ಡೇ. ನಿನ್ನೆ ಈ ಬುಕ್ಕನ್ನ ಬರಿತಾ ಇದ್ದೆ. ನೆಗೆಟಿವ್ ಮಾಡಲಿಕ್ಕೆ ಐ ವಾಸ್ ನಾಟ್ ರೈಟಿಂಗ್ ದಿಸ್ ಬುಕ್ ಎಸ್ಟರ್ಡೇ. ಸೊ ಇವೆರಡರ ಮಧ್ಯೆ ಬಂದು ನಾಟನ್ನು ಸೇರಿಸ್ತೀವಿ. ನೆಕ್ಸ್ಟ್, ದ ಟೀಚರ್ಸ್ ವರ್ ಟಾಕಿಂಗ್ ಟೂ ಮಚ್. ಓಕೆ, ಟೀಚರ್ಸ್ಗಳು ತುಂಬ ಮಾತಾಡ್ತಾಯಿದ್ರು ಅಂತೇಳಿ ದ ಟೀಚರ್ಸ್ ವರ್ ನಾಟ್ ಟಾಕಿಂಗ್ ಟೂ ಮಚ್. ಓಕೆ, ಹಸ್ನೈನ್ ವಾಸ್ ರೋಮಿಂಗ್ ಅರೌಂಡ್ ದ ಸಿಟಿ. ಓಕೆ, ಸೈಯದ್ ಹಸ್ನೈನ್. ಓಕೆ, ಒಂದು ಹುಡುಗ ಇರ್ದ ಅಂದ್ಕೊಂಡ್ರೆ ಆತ ಸಿಟಿ ಸುತ್ತ ಓಡಾಡ್ತಿದ್ದ. ಓಕೆ, ಸ್ಟೂಡೆಂಟ್ ಹಂಗೆ ಆಗ್ತಾ ಹಂಗೆ. ಹಸ್ನೈನ್ ವಾಸ್ ನಾಟ್ ರೋಮಿಂಗ್ ಅರೌಂಡ್ ದ ಸಿಟಿ. ಸಿಟಿ ಸುತ್ತ ಏನು ಓಡಾಡ್ತಿರ್ಲಿಲ್ಲ, ಆ ರೀತಿ ನಾಟ್ ಅಂತ ಕೊಡ್ತೀವಿ. ನೆಕ್ಸ್ಟು ಇದಾದಮೇಲೆ ನೋಡಿ ಈ ರೀತಿ ಸ್ವಲ್ಪ ಡಿಫಿಕಲ್ಟ್ ಆಗಿರೋ ಸೆಂಟೆನ್ಸ್ ಇದು. ವೈಲ್ ದ ಹಸ್ಬೆಂಡ್ ವಾಸ್ ಕುಕಿಂಗ್, ದ ವೈಫ್ ವಾಸ್ ವಾಚಿಂಗ್ ಟಿ ವಿ. ಹಸ್ಬೆಂಡ್ ಅಡುಗೆ ಮಾಡ್ತಾಯಿದ್ರಂತೆ, ವೈಫು ಟಿ ವಿ ನೋಡ್ತಾಯಿದ್ರಂತೆ. ನೋಡಿ, ಹಸ್ಬೆಂಡ್ ಅಡುಗೆ ಮಾಡ್ತಾಯಿದ್ದಾರೆ, ವೈಫ್ ನೋಡ್ತಾ ಇದ್ದಾರೆ. ನೀವು ಅನ್ಕೊಂತೀರ ಸಾರ್ ಇಲ್ಲ ಸರ್ ಅವ್ರು ಯಾವುದೋ ಟಿ ವಿ ಪ್ರೋಗ್ರಾಮ್ ಮಾಡ್ತಾಯಿದ್ದಾರೆ, ಸುಮ್ಮನೆ ನೀವು ರೇಕ್ಸ್ಲಿಕ್ಕೆ ಹಿಂಗೆ ಮಾಡ್ತಾಯಿದ್ದೀರಾ ಅಂತೇಳಿ. ಓಕೆ, ವೈಲ್ ದ ಹಸ್ಬೆಂಡ್ ವಾಸ್, ಆದರೂ ಪುಣ್ಯವಂತರಲ್ಲ, ಹಸ್ಬೆಂಡ್ ಅಡುಗೆ ಮಾಡಿಕೊಡೋರಾದರೆ ಆ ಅಮ್ಮ ಪುಣ್ಯವಂತೆ, ಭಾಗ್ಯವಂತೆ. ಓಕೆ, ವೈಲ್ ದ ಹಸ್ಬೆಂಡ್ ವಾಸ್ ಕುಕಿಂಗ್, ದ ವೈಫ್ ವಾಸ್ ವಾಚಿಂಗ್ ಟಿ ವಿ. ಇಲ್ಲೇನಂತಂದರೆ ವೈಲ್ ಅಂದರೆ ಆ ಸಂದರ್ಭದಲ್ಲಿ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಹಸ್ಬೆಂಡ್ ಅಡುಗೆ ಮಾಡುವಂಥ ಸಂದರ್ಭದಲ್ಲಿ ದ ವೈಫ್ ವಾಸ್ ವಾಚಿಂಗ್ ಟಿ ವಿ. ವೈಫು ಟಿ ವಿನ ನೋಡ್ತಾ ಇದ್ರು, ಇವರು ಅಡುಗೆ ಮಾಡ್ತಾಯಿದ್ರು, ಅದೇ ಟೈಮಲ್ಲಿ ಇವರು ಟಿ ವಿ ನೋಡ್ತಾ ಇದ್ದರು. ಪಾಸ್ಟ್ ಟೆನ್ಸಲ್ಲಿ, ಪಾಸ್ಟಲ್ಲೂ ಕೂಡ ಕಂಟಿನ್ಯೂಷನ್ ಹಂಗೆ. ನೆಕ್ಸ್ಟ್, ವೈಲ್ ಮೈ ಮದರ್ ವಾಸ್ ಸಿಂಗಿಂಗ್, ಐ ವಾಸ್ ಸ್ಲೀಪಿಂಗ್. ಯಾರೊಂದು ಬೇಬಿ ಸುಮ್ಮನೆ ಹೇಳುವಂಥದ್ದು ಅಂತೇಳಿ
ತಾಯಿ ಆಡಳ್ತಾ ಇರ್ತಾರೆ, ಮಗು ಮಲಗಿರ್ತದೆ. ಸೊ ಒಟ್ಟಾರೆಗೆ ಇವುಗಳನ್ನೂ ಕೂಡ ಅಬ್ಸರ್ವ್ ಮಾಡಿಕೊಡ್ರಿ. ವೈಲ್ ಅಂತಂದರೆ ಆ ಸಂದರ್ಭದಲ್ಲಿ ಅಂತ ಬರ್ತದೆ, ಅದು ಯಾವಾಗಾದರೂ ಸರಿ ಅವ್ರು ಯೂಸ್ ಮಾಡ್ಕೋಬೋದು. ಮೇಯ್ನಾಗಿ ನನಗೆ ಬೇಕಾಗಿರೋದು ನೀವು ಪ್ಯಾಟ್ರನ್ ತಿಳ್ಕೊಂಬಿಟ್ರೆ ಸಾಕು. ವಾಸು ವರ್ಕ್ ಕೊಟ್ಟು ING ಕೊಟ್ಟಿದ್ರೆ ಅದು ಪಾಸ್ಟ್ ಕಂಟಿನ್ಯೂಯಸ್ ಅಂತ ಅರ್ಥ ಮಾಡಿಕೊಟ್ರೆ ಸಾಕಷ್ಟೇ ನನಗೆ, ಆಯಿತಾ? ಎಸ್. ನೆಕ್ಸ್ಟು 7th tense. ಎಸ್ ನೋಡಿ 7th tense ನೆಕ್ಸ್ಟು. ಇದರಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಕರಿತೀವಿ. ಪರ್ಫೆಕ್ಟ್ ಇದರ ಸ್ಟ್ರಕ್ಚರ್ ನೋಡಿ, ಹ್ಯಾಡ್, ಎಲ್ಲದಕ್ಕೂ ಕೂಡ ಹ್ಯಾಡ್ ಅಂತ ಬರ್ತದೆ. ಹಾಗೆಯೇ ಪರ್ಫೆಕ್ಟ್ ಅಂದಮೇಲೆ ಏನಂತ ಹೇಳಿದೆವು, ವರ್ಬ್ ಫಾರ್ಮ್ V3. ಕಂಟಿನ್ಯೂಸ್ ಅಂದರೆ ING ಬರ್ತದೆ, ಪರ್ಫೆಕ್ಟ್ ಅಂದರೆ V3 ಬರ್ತದೆ, ಈ ರೀತಿ. ಸೊ ಈ ಸ್ಟ್ರಕ್ಚರನ್ನು ನಾವಿಲ್ಲಿ ಅಪ್ಲೈ ಮಾಡಿರಿ ನೋಡಿ. ಐ ಹ್ಯಾಡ್ ಟೇಕನ್ ದ ಬುಕ್ ಇನ್ ಲೈಬ್ರರಿ. ಐ ಹ್ಯಾಡ್ ಟೇಕನ್ V3, ನಾನು ಲೈಬ್ರರಿನಲ್ಲಿ ಬುಕ್ಕನ್ನು ತೆಗೆದುಕೊಂಡಿದ್ದೆ, ಈ ರೀತಿ. ಸಿಚುವೇಶನ್ ಯಾವಾಗ ಅಂತ ಇಲ್ಲಿ ಹೇಳ್ತೀನಿ, ಬೇಕಂದರೆ ನಿಮಗೆ. ವೆನ್ ದ ಪೊಲೀಸ್ ನೋಡಿ, 2 ಆ್ಯಕ್ಷನ್ಸ್ಗಳು ಪಾಸ್ಟಲ್ಲಿ ನಡೀತಾ ಇರ್ತವೆ. ಆ 2 ಆ್ಯಕ್ಷನ್ಸ್ಗಳಲ್ಲಿ ಫಸ್ಟು ಯಾವ್ದು ನಡೀತು ನೋಡಿ, 2 ಆ್ಯಕ್ಷನ್ಸ್ಗಳು ಕೂಡ ಪಾಸ್ಟಲ್ಲೇ ನಡೆದಿರೋಂಥವು. ಸೊ ಆ 2ರಲ್ಲಿ ಫಸ್ಟು ಯಾವ್ದು ನಡೀತು ಅದನ್ನು ಪಾಸ್ಟ್ ಪರ್ಫೆಕ್ಟ್ ಆ ರೀತಿ ಇಡ್ತೀವಿ, ಅದಕ್ಕೆ ಅಲ್ಲಿ ಹ್ಯಾಡ್ ಅನ್ನೋದನ್ನ ಯೂಸ್ ಮಾಡ್ಕೊಂಡಿರ್ತೀವಿ. ಸೆಕೆಂಡ್ ಯಾವ್ದು ನಡೀತು ಅದನ್ನು 5ನೇ ಟೆನ್ಸ್ಗೆ ಇರ್ತೀವಿ, ಸಿಂಪಲ್ ಪಾಸ್ಟ್ ಇತ್ತಲ್ಲ ಅದಕ್ಕೆ. ಸೊ ಜಸ್ಟ್ V2 ಅನ್ನೋದನ್ನು ಯೂಸ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ನೋಡಿ, ಇದು ಸ್ವಲ್ಪ ಡಿಫಿಕಲ್ಟ್ ಇದೆ. ವೆನ್ ದ ಪೊಲೀಸ್ ಕೇಮ್ ಟು ದ ಪ್ಲೇಸ್ ದ ಥೀಫ್ ಹ್ಯಾಡ್ ಆಲ್ರೆಡಿ ಗಾನ್ ಅವೇ. ಈ ಕಂಪ್ಲೀಟ್ ಆ್ಯಕ್ಷನ್ ನಡೆದಿರೋವಂಥದ್ದು ಪಾಸ್ಟ್ ಟೆನ್ಸಲ್ಲಿ. ಕಳ್ತನ ನಡೆದಿತ್ತು, ಆಗ ಪೊಲೀಸ್ನ ಕರೆಸಿದ್ರು, ಆ ಪೊಲೀಸ್ ಬರೋದ್ರೊಳಗಡೆ ಆಲ್ರೆಡಿ ಕಳ್ಳ ಹೊರಟೋಗ್ಬಿಟ್ಟಿದ್ದ, ಹಿಂಗೆ ಹೇಳ್ತೀವಿ. ಆವಾಗ ವೆನ್ ದ ಪೊಲೀಸ್ ಕೇಮ್ ಟು ದ ಪ್ಲೇಸ್, ಪೊಲೀಸ್ ಆ ಪ್ಲೇಸಿಗೆ ಬಂದಾಗ ದ ಥೀಫ್ ಹ್ಯಾಡ್ ಆಲ್ರೆಡಿ ಗಾನ್ ಅವೇ. ಥೀಫೇ ಮೊದಲೇ ಹೊರಟೋಗಿದ್ದಾನೆ ತಾನೇ ಬರೋಕ್ಕಿಂತ ಮುಂಚೆ, ಅದಕ್ಕೆ ಇಲ್ಲಿ ಹ್ಯಾಡ್ ಅನ್ನೋದು ತಂದು ಸೇರಿಸ್ತೀವಿ. ಈ ಹ್ಯಾಡ್ ಆಲ್ರೆಡಿ ಗಾನ್, ಹೊರಟೋಗಿದ್ದ. ಹಾಗೆ ಒಂದು ವೇಳೆ ಪೊಲೀಸೇ ಫಸ್ಟ್ ಬಂದಿರೆ ಇಲ್ಲಿಗೆ ಹ್ಯಾಡ್ ಅನ್ನೋದು ಯೂಸ್ ಮಾಡ್ತಿದ್ದ, ಪೊಲೀಸ್ ಹ್ಯಾಡ್ ಆಲ್ರೆಡಿ ಕಮ್, ಹಿಂಗೆ. ಎನಿವೆ ಇದ್ರ ಸ್ಟ್ರಕ್ಚರ್ ಇರ್ತಿ ಆಯಿತಾ. ನೆಕ್ಸ್ಟ್ ಇನ್ನೊಂದು ನೋಡಿ, ವೆನ್ ಐ ರೀಚ್ಡ್ ದ ಬಸ್ ಸ್ಟ್ಯಾಂಡ್ ದ ಬಸ್ ಹ್ಯಾಡ್ ಆಲ್ರೆಡಿ ಲೆಫ್ಟ್ ದ ಸ್ಟೇಷನ್. ನಾನು ಬಸ್ ಸ್ಟ್ಯಾಂಡ್ಗೆ ಹೋದಾಗ ಬಸ್ ಆಲ್ರೆಡಿ ಹೊರಟೋಗಿದ್ದು. ದ ಬೆಲ್ ಹ್ಯಾಡ್ ರಂಗ್ ಬಿಫೋರ್ ವಿ ರೀಚ್ಡ್ ದ ಸ್ಕೂಲ್. ನಾವು ಸ್ಕೂಲ್ ರೀಚ್ ಆಗೋಕ್ಕಿಂತ ಮುಂಚೆನೇ ಬೆಲ್ ಆಲ್ರೆಡಿ ಬಾರಿಸಿತ್ತು. ಬೆಲ್ ಹ್ಯಾಡ್ ರಂಗ್, ಬೆಲ್ ಆಲ್ರೆಡಿ ಹೊಡೆದ್ಬಿಟ್ಟಿದ್ರು ಅಂತ ಹೇಳಿ. ನೋಡಿ, ರಂಗ್ ಅಂದರೆ ಹೆಂಗೆ ಬಂತು, ರಿಂಗ್, ರ್ಯಾಂಗ್, ರಂಗ್, ಹೌದಲ್ವಾ? ಎಸ್. ಹಾಗೆ ನೆಕ್ಸ್ಟ್ ದ ಬೆಲ್ ಅನ್ನೋದು ಇಟ್ಟು ಗ್ರೂಪ್ ಬರ್ತದೆ. ಸೊ ಇಲ್ಲಿ ತೊಂದರೆನೇ ಇಲ್ಲ, ಎಲ್ಲದಕ್ಕೂ ಯಾವುದೇ ಆಗಲಿ ಎಲ್ಲ ಹ್ಯಾಡ್ ಫಿನಿಶ್. ನೆಕ್ಸ್ಟು ಆ್ಯಸ್ ಸೂನ್ ಆ್ಯಸ್ ಈ ಹ್ಯಾಡ್ ಫಿನಿಶ್ ದ ಹೋಮ್ ವರ್ಕ್ ಈ ರ್ಯಾನ್ ಔಟ್ ಟು ಪ್ಲೇ ಕ್ರಿಕೆಟ್. ಹೋಮ್ವರ್ಕನ್ನು ಬೇಗ ಫಿನಿಷ್ ಮಾಡಿ ಮುಗಿಸಿದ ತಕ್ಷಣ ಮನೆಯಿಂದ ಹೊರಗಡೆ ಓಡೋಗ್ಬಿಟ್ಟ ಆಟ ಆಡಲಿಕ್ಕೆ. ಇದರಲ್ಲಿ ನೀವು ಮೇಯ್ನಾಗಿ ಏನು ಅರ್ಥ ಮಾಡ್ಕೊಂಡ್ರೆ ಸಾಕಂತಂದರೆ, ಹ್ಯಾಡ್ ಮತ್ತು V3 ಬಂದಿತ್ತು ಅಂದರೆ, ಹ್ಯಾಡ್ ಜೊತೆಗೆ ವರ್ಬ್ನ ಸ್ಟ್ರಕ್ಚರ್ V3 ಬಂದಿತ್ತು ಅಂದರೆ ಅದು ಯಾವ ಟೆನ್ಸ್ ಅಂತ ಅರ್ಥ ಮಾಡ್ಕೋಬೇಕು ನಾವು, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ನೀವು ಅಟ್ ಪ್ರೆಸೆಂಟಲ್ಲಿ ಈ ಥರ ಚಿಕ್ಕ ಚಿಕ್ಕ ಸೆಂಟೆನ್ಸ್ಗಳನ್ನೇ ಮಾಡಿರಿ. ಐ ಹ್ಯಾಡ್ ಟೇಕನ್, ಐ ಹ್ಯಾಡ್ ಈಟನ್, ವಿ ಹ್ಯಾಡ್ ಫಿನಿಶ್ಡ್, ವಿ ಹ್ಯಾಡ್ ಕಂಪ್ಲೀಟೆಡ್, ಹಿ ಹ್ಯಾಡ್ ವಿಸಿಟೆಡ್, ಈ ರೀತಿ ಏನಾದರೂ ಬೇಕಾದ್ರೆ. ಈ ಹ್ಯಾಡ್ ಸಂಗ್, ಸಿಂಗ್, ಸ್ಯಾಂಗ್, ಸಂಗ್, ಈ ರೀತಿ ಇರ್ರೆಗ್ಯುಲರ್ ವರ್ಬ್ ಲಿಸ್ಟ್ಗಳನ್ನ ಪದಗಳನ್ನ ತೊಗೊಂಡು ಸೆಂಟೆನ್ಸ್ ಮಾಡುವಂಥದ್ದು ಆಯಿತಾ. ನೆಕ್ಸ್ಟು ಆ ಪೊಲೀಸು ಕಳ್ಳ ಹೆಂಗಿದ್ರು ನೋಡಬೇಕಾ, ಟೈಮ್ ನೋಡಿ, ಕಳ್ಳ ಎದ್ದು ಬಿಟ್ಟಿದ್ದಾನೆ, ಪೊಲೀಸ್ ಯಾಕೋ ಗೊತ್ತಾಗುತ್ತಲ್ಲ ಯಾಕೆ ಲೇಟ್ ಆಯಿತು ಅಂತೇಳಿ. ನಾನೇನು ಹೇಳಬೇಕಾಗಿಲ್ಲ. ನೆಕ್ಸ್ಟ್ ಓಕೆ, 8th tense ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದನ್ನು ಮುಗಿಸಿದ್ರೆ ಪಾಸ್ಟ್ ಟೆನ್ಸಲ್ಲೂ ಕೂಡ 4 ನಾವು ನೋಡ್ದಂಗೆ ಆಯ್ತದೆ. ಇದರಲ್ಲಿ ಸ್ಟ್ರಕ್ಚರ್ ನೋಡಿ, ಪಾಸ್ಟ್ ಪರ್ಫೆಕ್ಟ್ ಅಂದಮೇಲೆ ಹ್ಯಾಡ್ ಬರ್ತಿತ್ತು, ಕಂಟಿನ್ಯೂಸ್ ಕೂಡ ಬಂದಿದ್ದಿಲ್ಲ, ಅದ್ರ ಜೊತೆ ಅದಕ್ಕೋಸ್ಕರ ಬಿ ನನ್ನ ತಂದು ಸೇರಿಸ್ಕೊತೀವಿ. ಹಾಗೆ ಇಲ್ಲಿ ವರ್ಬ್ ಫಾರ್ಮ್ ತಪ್ಪಾಗಿದೆ. ಏನು ತಪ್ಪು ಅಂತ ಕಂಡುಹಿಡಿತೀರಾ ನೋಡಿ, ಕಂಟಿನ್ಯೂಸ್ ಅಂತ ಬಂದಮೇಲೆ ಇಲ್ಲೇನು ಬರಬೇಕು, ING ತಾನೇ ವರ್ಬ್ ಫಾರ್ಮ್ಯಾಟ್. ಎಸ್. ಸೊ ನನಗೆ ಅದು ಚೇಂಜ್ ಮಾಡ್ತೀನಿ ನೋಡಿ, ING ಹ್ಯಾಡ್ ಬೀನ್ ING. ಸೊ ಸೆಂಟೆನ್ಸಲ್ಲಿ ಅಪ್ಲೈ ಮಾಡಿದಾಗ ಅನು ಹ್ಯಾಡ್ ಬೀನ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್. ಅನು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ಲು. ಸ್ಟೂಡೆಂಟ್ಸ್, ನಾನು ಇನ್ನು ಮುಂದೆ ಏನು ಮಾಡ್ತೀನಿ ಅಂದರೆ, ಈ ಟೆನ್ಸ್ನ ಯಾಂಥ ಸಂದರ್ಭದಲ್ಲಿ ಯೂಸ್ ಮಾಡ್ತಾರೆ ಹಂಗೆ ಹೆಂಗೆ ಅಂತ ಆಳಕ್ಕೆ ಹೋಗೋಲ್ಲ. ನಮಗೆ ಫಸ್ಟ್ ತುಂಬ ಬೇಕಾಗಿತ್ತದು. ಸೊ ಇನ್ನು ಮುಂದೆ ತೊಂದರೆ ಇಲ್ಲ, ನೀವು ಜಸ್ಟ್ ಸ್ಟ್ರಕ್ಚರ್ಗಳನ್ನ ನೋಡ್ತಾ ಹೋಗ್ಬಿಡ್ರಿ. ಸೊ ಆಯಾ ಟೆನ್ಸ್ಗಳಿಗೆ ಯಾವ್ಯಾವ ಹೆಲ್ಪಿಂಗ್ ವರ್ಬ್ ಫಾರ್ಮ್ಯಾಟ್ ಯೂಸ್ ಮಾಡ್ತಾರೆ ಅದನ್ನು ನೋಡ್ಕೊಂಡ್ಬಿಟ್ರೆ ಸಾಕಷ್ಟೇ. ಸೊ ನಿಮ್ಗೇನಾದ್ರು ಇದ್ರ ಅರ್ಥ ಹೇಳ್ಬೇಕು ಸರ್ ನೀವು, ನಾವು ಬಿಡಲ್ಲ ಸರ್ ನಿಮ್ಮನ್ನ ಇಲ್ಲಾಂದರೆ ಅಂತ ಅನ್ನಂಗಿದ್ರೆ ಪಾಸ್ಟ್ ಇರುತ್ತೆ ಅಂದ್ಕೊಡ್ರಿ. ಆ ಪಾಸ್ಟಲ್ಲಿ 2 ಟೈಮ್ ಡ್ಯೂರೇಷನ್ ಇರ್ತವೆ.
ಆ 2 ಟೈಮ್ ಡ್ಯೂರೇಷನ್ಗಳ ಮಧ್ಯೆ ಕಂಟಿನ್ಯೂಷನ್ ಆಗ್ತಾ ಇರೋದು. ನೋಡಿ, ಎರಡೂ ಕೂಡ ಪಾಸ್ಟೇ, ಆ 2 ಪಾಸ್ಟ್ ಒಳಗಡೆ ಮಧ್ಯೆ ಕಂಟಿನ್ಯೂಷನ್ ಆಗ್ತಾ ಇರೋದು ಅಂತೇಳಿ ಅರ್ಥ. ಸೊ ಇದನ್ನೆಲ್ಲ ಚಿತ್ರ ಎಲ್ಲ ಹಾಕಿ ಇನ್ನೊಂದು ಅಡ್ವಾನ್ಸ್ಡ್ ಲೆವೆಲ್ನಲ್ಲಿ ತುಂಬ ಡೀಪರಾಗಿ ಹೇಳೋಣ. ಯಾಕೆಂದರೆ ಅವಾಗ ಕಾಂಪಿಟೇಟಿವ್ ಎಕ್ಸಾಮ್ ಅವ್ರಿಗೆ ಅಂತಲೇ ಮೇಯ್ನಾಗಿ ಪಾಠ ಮಾಡ್ಕೊಡ್ತೀನಿ. ಸೊ ಇವಾಗ ಹೈಸ್ಕೂಲ್ನ ಬೇಸಿಸ್ ಇಟ್ಕೊಂಡು ಹೇಳ್ತಾ ಇರೋದಲ್ಲ, ಸೊ ಅದಕ್ಕೆ ಫಸ್ಟ್ ಇಷ್ಟು ಸಾಕು ಸದ್ಯಕ್ಕೆ ಆಯಿತಾ. ಇದೇ ತುಂಬ ಜಾಸ್ತಿ ಆಯಿತು, ಇಷ್ಟಾರ ಕಲ್ತ್ಕೊಂಡಿರಿ. ನೆಕ್ಸ್ಟು ಸೊ ಓಕೆ, ಈಗ ಸೆಂಟೆನ್ಸ್ಗಳು ನೋಡಿ. ಅನು ಹ್ಯಾಡ್ ಬೀನ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್. ಅನು ನೋಡಿ ಶಿ ಗ್ರೂಪ್ಗೆ, ಹ್ಯಾಡ್ ಬೀನ್ ಪ್ರಿಪೇರಿಂಗ್. ಓಕೆ, ಅನು ಹ್ಯಾಡ್ ಬೀನ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿತ್ತು. ನೆಗೆಟಿವ್ ಮಾಡಬೇಕಂದ್ರೆ ಇವೆರಡರ ಮಧ್ಯೆ ನಾಟನ್ನು ತಂದಿರೋದು. ಅನು ಹ್ಯಾಡ್ ನಾಟ್ ಬೀನ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್. ಸೊ ಅನು ಕಷ್ಟಪಟ್ಟೆಲ್ಲ ಪ್ರಿಪೇರ್ ಆಗ್ತಾ ಇರ್ತಾಳೆ, ಪ್ರಿಪೇರಾಗಿ ಎಕ್ಸಾಮ್ ನಡೀತೆ, ಒಳ್ಳೆ ಸ್ಕೋರ್ ಕೂಡ ಬರ್ತದೆ. ಆದರೂ ನೋಡಿ ಹೆಂಗಾಗ್ಬಿಟ್ಟಿದೆ. ಸರ್ ಯಾಕೆ ಸರ್ ಒಳ್ಳೆ ಮಾರ್ಕ್ಸ್ ಬಂದ್ರು, ನೋಡ್ರಪ್ಪ ಎಂಥ ಗ್ರೇಡ್ ಬಂದಿದೆ. A+ ಬಂದಿದ್ರೆ ಸಾಲಲ್ಲ ಅಂತ A++ ಬರಬೇಕಂತ ನೋಡಿರಿ ಹುಡುಗಿರ ಕತೆ. ಓಕೆ, ನೆಕ್ಸ್ಟು ಶಿ ಹ್ಯಾಡ್ ಬೀನ್ ಕ್ವಾರ್ಲಿಂಗ್ ವಿತ್ ಮೀ. ಫೈಟ್ ಮಾಡ್ತಾಯಿದ್ಲು, ಜಗಳ ಮಾಡ್ತಾಯಿದ್ಲು ಅಂತೇಳಿ. ಶಿ ಹ್ಯಾಡ್ ನಾಟ್ ಬೀನ್ ಕ್ವಾರ್ಲಿಂಗ್ ವಿತ್ ಮೀ. ನಾಟ್ ಅಂತಂದು ಮಧ್ಯೆ ಸೇರಿಸ್ತೀವಿ. ಇದು ಸ್ಟ್ರಕ್ಚರ್ ಅರ್ಥ ಆಯ್ತಲ್ಲ. ಓಕೆ, ನೆಕ್ಸ್ಟು ಇನ್ನೂ ಬೇಕಂದ್ರೆ ಇಲ್ಲಿ ಸೆಂಟೆನ್ಸ್. ದ ಟೀಚರ್ ಹ್ಯಾಡ್ ಬೀನ್ ಟೀಚಿಂಗ್ ಅಸ್ ಗ್ರಾಮರ್ ಫ್ರಮ್ ಜನವರಿ ಟು ಮಾರ್ಚ್. ಲಾಸ್ಟ್ ಇಯರ್ನಲ್ಲಿ ಯೂಶ್ವಲಿ ಜನವರಿಯಿಂದ ಮಾರ್ಚ್ವರೆಗೆ ಆ ಕೊನೆ ಟೈಮಿಂಗ್ಸ್ನ ಗ್ರಾಮರ್ ಟೀಚ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದರು ಹಿಂಗೆ. ಓಕೆ, ಶಿ ಹ್ಯಾಡ್ ಬೀನ್ ಟ್ರೈಯಿಂಗ್ ಮೆನಿ ಟೈಮ್ಸ್ ಟು ಗೆಟ್ ಹಿಮ್ ಆನ್ ದ ಫೋನ್. ತುಂಬ ಪ್ರಯತ್ನ ಪಡ್ತಿದ್ಲು ಫೋನಲ್ಲಿ ಮಾತಾಡಲಿಕ್ಕೆ ಅಂತೇಳಿ. ಓಕೆ, ಎನಿವೆ ಇವನ್ನೆಲ್ಲ ಬಿಡಿ. ನೀವು ಹ್ಯಾಡ್ ಬೀನ್ ಕೊಟ್ಟು ING ಕೊಟ್ಟಿದ್ರೆ ಇದು ಯಾವ ಟೆನ್ಸು ಕಂಡುಹಿಡಿರಿ ಅಂತಂದರೆ ಹ್ಯಾಡ್ ಬೀನ್ ING, ಪಾಸ್ಟು ಪರ್ಫೆಕ್ಟ್ ಕಂಟಿನ್ಯೂಸ್, ಈ ರೀತಿ ಅರ್ಥ ಮಾಡ್ಕೊಳ್ಬೇಕು. ಅಷ್ಟನ್ನ ಕಂಡುಹಿಡಿದ್ರೆ ಸಾಕು ಸದ್ಯಕ್ಕೆ ಆಯಿತಾ. ಸೊ ದಟ್ಸ್ ಆಲ್ ಫಾರ್ ನಾವ್. ಲಾಸ್ಟ್ ನಮ್ಮ ಕುರಿ ಪ್ರತಾಪ್ ಸರ್. ಸೊ ಹೋಮ್ವರ್ಕ್ ಇಲ್ಲ, ಓಕೆ, ಡೋಂಟ್ ವರಿ. ನೋಡೋಣ ಏನು ಕತೆ ಇವತ್ತು ಅಂತೇಳಿ. ಕುರಿ ಪ್ರತಾಪ್ ಸರ್, ನಿಮ್ಮ ಕತೆ ಏನಾಗಿದೆ ಗೊತ್ತಿಲ್ಲಲ್ಲ, ಬನ್ನಿ ಸರ್. ಹಾಂ ನೋಡ್ರು, ಏನು ಈ ಕತೆ ನೋಡ್ಕೊಬ್ರಾ. ಎಷ್ಟು ಜನ ಆನ್ಸರ್ ಕಳ್ಸವ್ರೆ. ನಾನು ಹೇಳಿದ್ನಲ್ಲ ಕಮೆಂಟ್ಸಲ್ಲಿ ಎಷ್ಟೆಷ್ಟು ಜನ ಹಾಕಿದ್ದಾರೆ ಅಂತೇಳಿ, ಲಿಸ್ಟ್ ಮಾಡ್ಕೊತಾವ್ರೆ ಕಣ್ರು ಪಕ್ಕ. ಸೊ ಡೋಂಟ್ ವರಿ, ಟ್ರೈ